ಭೂಗೋಳ ಮತ್ತು ಏನೊಂದು ಬಾಹ್ಯಾಕಾಶ ಇದೆ, ಅಂತರಿಕ್ಷ ಇದೆ, ಮತ್ತು ಖಗೋಳಶಾಸ್ತ್ರ ಇದೆ, ಅದ್ರ ಬಗ್ಗೆ ಆಸಕ್ತಿ ಇರೋರಿಗೆ ಒಂದು ಅಚ್ಚರಿಯ ಮತ್ತು ಒಂದು ರೀತಿ ವಿಸ್ಮಯಕಾರಿಯಾದಂಥ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಆತಂಕಕಾರಿ ಎನಿಸ್ಬೋದಾದಂಥ ಒಂದು ಸಂಗತಿ ಈಗ ಸದ್ಯ ಭಾರಿ ಸುದ್ದಿನಲ್ಲಿದೆ. ಇದು ಒಂದು ಸಂಶೋಧನಾ ವರದಿ. ಈ ಸಂಶೋಧನಾ ವರದಿ ಹೇಳ್ತಿರೋ ಪ್ರಕಾರ ಏನಂದರೆ, ಮುಂದಿನ ನವಂಬರ್ ಅಂದರೆ ಇದೇ ವರ್ಷ ನವಂಬರ್ ಅಷ್ಟೊತ್ತಿಗೆ ಭೂಮಿಯ ಬಳಿಗೆ ಒಂದು ಸೌರಮಂಡಲದ ಆಚೆಗಿನ ವಸ್ತು ಧಾವಿಸಿ ಬರ್ತಾ ಇದೆ ಭೂಮಿಯ ಕಡೆಗೆ ಮತ್ತು ನಮ್ಮ ಸೌರಮಂಡಲದ ಕಡೆಗೆ ಅಂತ. ಅದರಿಂದ ಭೂಮಿಗೆ ಎಷ್ಟು ಹಾನಿ, ಆ ರೀತಿ ಸಾಗಿ ಬರ್ತಿರೋ ವಸ್ತು ಯಾವುದು, ಅದು ಜಸ್ಟ್ ಒಂದು ಯಾವುದೋ ಕ್ಷುದ್ರ ಗ್ರಹನ ಅಥವಾ ಯಾವುದೋ ಒಂದು ಧೂಮಕೇತುನ ಅಥವಾ ಅದು ಯಾವುದೋ ಅನ್ಯಗ್ರಹ ಜೀವಿಗಳ ವಾಹನನ, ಆ ರೀತಿ ತುಂಬ ವದಂತಿಗಳಿದ್ದಾವೆ, ತುಂಬ ಸ್ಪೆಕ್ಯುಲೇಷನ್ಸ್ ಇದೆ, ತುಂಬ ಊಹಾಪೋಹಗಳಿದ್ದಾವೆ. ಆ ಎಲ್ಲದ್ರ ಬಗ್ಗೆನೂ ತಿಳ್ಕೊಳ್ಳೋಂಥ ಒಂದು ಸಣ್ಣ ಪ್ರಯತ್ನ ನಾವೀಗ ಮಾಡ್ತಿದ್ದೀವಿ. ಮೊದಲಿಗೆ ಏನೊಂದು ಆ ಒಂದು ವಸ್ತು ಏನು ಬರ್ತಾ ಇದೆ, ಆ ವಸ್ತು ಏನದು, ಅದು ಭೂಮಿಯ ಕಡೆಗೆ ಎಷ್ಟು ಹತ್ತಿರ ಬರುತ್ತೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದು ನಮ್ಮ ಒಂದು ಸೌರಮಂಡಲದ ಒಂದು ಮ್ಯಾಪ್ ಜೊತೆಗೆ. ಬನ್ನಿ ಮೊದಲಿಗೆ ಇಲ್ಲಿ ನೋಡಿ, ಇದು ನೀವೇನು ದೃಶ್ಯಗಳು ಗಮನಿಸ್ತಾ ಇದ್ದೀರಾ, ಇದು ಒಂದು ಗುರುಗ್ರಹದ ಒಂದು ಕಕ್ಷೆ. ಇದೊಂದು ಯೆಲ್ಲೋ ಕಲರಲ್ಲಿ ನಿಮಗೇನು ಹಳದಿ ಬಣ್ಣದಲ್ಲಿ ಕಾಣ್ತಾ ಇದೆ, ಗುರುಗ್ರಹದ ಕಕ್ಷೆ. ಗುರುಗ್ರಹ ಹಿಂಗೆ ಸಾಗು ಹೋಗುವಂಥ ಕಕ್ಷೆ. ಇದರ ಆಚೆಗೆ ನೆಪ್ಚೂನ್ ಬರುತ್ತೆ, ಯುರೇನಸ್ ಬರುತ್ತೆ, ಅದೆಲ್ಲ ಗ್ರಹಗಳು ಬರುತ್ತೆ. ಈಗ ಒಂದು ಉದಾಹರಣೆಯಾಗಿ ತೊಗೊಂಡಿರೋದು ಗುರುಗ್ರಹದ ಮತ್ತು ಅದರ ಒಳಗಿನ ಕಕ್ಷೆಗಳದು. ಇನ್ನು ಇಲ್ಲಿ ಮಂಗಳ ಗ್ರಹ, ಕೆಂಪು ಕಲರ್ನ ಒಂದು ಕಕ್ಷೆ ಕಾಣಿಸ್ತಾ ಇದೆ, ಅದು ಮಂಗಳ ಗ್ರಹ. ನೀಲಿ ಬಣ್ಣದ್ದು ಭೂಮಿ ಮತ್ತು ಹಸಿರು ಬಣ್ಣದ್ದು ಶುಕ್ರ ಗ್ರಹ. ಅದ್ರ ಒಳಗಡೆ ಇರುವಂಥದ್ದು ಬುಧ ಗ್ರಹದ್ದು, ಮಧ್ಯ ಇರುವಂಥದ್ದು ಸೂರ್ಯ. ಈ ಒಂದು ನಮ್ಮ ಈ ಸೌರಮಂಡಲ ಏನಿದೆ, ಈ ಸೌರಮಂಡಲಕ್ಕೆ ಸೌರಮಂಡಲದ ಹೊರಗಿನ ಒಂದು ವಸ್ತು ಬರ್ತಾ ಇದೆ. ಅದಕ್ಕೆ ಹೆಸರಿಟ್ಟಿರೋದು 31 ಅಟ್ಲಾಸ್ ಅಂತ ಹೇಳ್ಬಿಟ್ಟು, 31 ಅಟ್ಲಾಸ್ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಈ ಒಂದು ವಸ್ತು ಅದು ಏನಾಗಿರ್ಬೋದು, ವಿಜ್ಞಾನಿಗಳ ಪ್ರಕಾರ ಅದು ಯಾವುದೋ ಒಂದು ಕ್ಷುದ್ರ ಗ್ರಹ ಆಗಿರ್ಬೋದು ಅಂತ. ಅಂದರೆ ಆಕಾರವಿಲ್ಲದ ಯಾವುದೋ ಒಂದು ಬಾಹ್ಯಾಕಾಶದಲ್ಲಿ ಅಂಡಲಿಯುವಂತಹ ಒಂದು ವಸ್ತು ಆಗಿರ್ಬೋದು. ಇನ್ನು ಕೆಲವರು ಹೇಳೋ ಪ್ರಕಾರ ಅದು ಒಂದು ಧೂಮಕೇತು ಆಗಿರ್ಬೋದು ಅಂತ. ಧೂಮಕೇತುಗಳು ಸಾಮಾನ್ಯವಾಗಿ ಅದಕ್ಕೊಂದು ಬಾಲ ಇರುತ್ತೆ, ಅದು ಹೊಗೆ ಮತ್ತು ಅನಿಲದಿಂದ ಕೂಡಿರುವಂಥ ಬಾಲ. ಅದರ ಮೂತಿ ಏನಿರುತ್ತೆ ಅದು ಗಟ್ಟಿಯಾದಂಥ ಘನವಸ್ತುವಿಂದ ಕೂಡಿರುತ್ತೆ. ಆ ಥರ ಒಂದು ಧೂಮಕೇತು ಆಗಿರ್ಬೋದು ಅಂತ. ಇನ್ನೂ ಕೆಲವರು ಹೇಳ್ತಿರೋದು, ಈ ಒಂದು ವಸ್ತು ಏನು ಸಾಗಿ ಬರ್ತಾ ಇದೆ ಅದು ಸೂರ್ಯನ ಗುರುತ್ವಾಕರ್ಷಣೆಗೆ ಯಾವುದೇ ರೀತಿ ಪ್ರಭಾವಕ್ಕೆ ಒಳಗಾಗ್ತಿಲ್ಲ, ಹಾಗಾಗಿ ಅದು ಅನ್ಯಗ್ರಹ ಜೀವಿಗಳ ಯಾವುದೋ ಒಂದು ವಾಹನ ಇರಬಹುದು ಅಂತನೂ ಕೆಲವರು ಒಂದು ಊಹಾಪೋಹ ವದಂತಿಗಳು ಹರಡಿದ್ದಾವೆ. ಇನ್ನು ಈ ಒಂದು ವಸ್ತು ಭೂಮಿ ಕಡೆಗೆ ಅಂದರೆ ನಮ್ಮ ಸೌರಮಂಡಲದ ಕಡೆಗೆ ಧಾವಿಸಿ ಬರ್ತಿರೋ ವೇಗವನ್ನು ನೀವು ಗಮನಿಸ್ಬೋದು. 1,37,000 ಮೈಲಿ ಗಂಟೆಗೆ 1,37,000 ಮೈಲಿ ವೇಗದಲ್ಲಿ ಬರ್ತಾ ಇದೆ. ಅಂದರೆ 1 ಸೆಕೆಂಡ್ಗೆ 61 ಕಿಲೋಮೀಟರ್ ವೇಗದಲ್ಲಿ ಈ ಒಂದು ಅಟ್ಲಸ್ 31 ಧಾವಿಸಿ ಬರ್ತಾ ಇದೆ ಸೌರಮಂಡಲದ ಕಡೆಗೆ. ಇಲ್ಲಿ ನೀವು ಗಮನಿಸ್ಬೋದು, ಮೊದಲಿಗೆ ಅದು ಮಂಗಳ ಗ್ರಹ ಏನಿದೆ, ಮಂಗಳ ಗ್ರಹದ ಕಕ್ಷೆಯನ್ನು ಭೇದಿಸಿ ಮುಂದೆ ಸಾಗುತ್ತೆ. ಈ ಒಂದು ಸಾಗುವಂಥ ಮಾರ್ಗದಲ್ಲಿ ಈ ಒಂದು ವಸ್ತು ಏನಿದೆ ಅದು ಮಂಗಳ ಗ್ರಹದ ಅತ್ಯಂತ ಸಮೀಪಕ್ಕೆ ಬರುತ್ತೆ, ಆದರೆ ಮಂಗಳ ಗ್ರಹಕ್ಕೆ ಹಿಟ್ ಮಾಡಲ್ಲ, ಅದು ಗಮನಿಸಬೇಕು. ಇದು ನೋಡಿ, ನೀವು ಗಮನಿಸ್ತಾ ಇದ್ದೀರಾ, ಮಂಗಳ ಗ್ರಹದ ಹತ್ತಿರಕ್ಕೆ ಈ ಒಂದು ಅಟ್ಲಸ್ ಸಾಗುತ್ತೆ, ಆದರೆ ಮಂಗಳ ಗ್ರಹಕ್ಕೆ ಡಿಕ್ಕಿ ಹೊಡೆಯಲ್ಲ. ಮಂಗಳ ಗ್ರಹಕ್ಕೆ ಡಿಕ್ಕಿ ಹೊಡೆಯೋ ಸಾಧ್ಯತೆ ಎಷ್ಟು ಅಂತ ಕೇಳಿದ್ರೆ 0.05% ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. ಇನ್ನು ಇದೇ ಅಟ್ಲಸ್ಸು ಗುರುಗ್ರಹದ ಕಕ್ಷೆ ಬಳಿನೂ ಹೋಗುವಾಗ ಗುರುಗ್ರಹದ ಬಳಿಯಲ್ಲೂ ಸಾಗಿ ಹೋಗುತ್ತೆ. ಗುರುಗ್ರಹದ ಬಳಿಯಲ್ಲೂ ಸಾಗಿ ಹೋಗೋವಾಗಲೂ ಕೂಡ ಈ ಒಂದು ಅಟ್ಲಸ್ಸು ಗುರುಗ್ರಹಕ್ಕೆ ಡಿಕ್ಕಿ ಹೊಡೆಯೋ ಸಾಧ್ಯತೆ 0.05%, ಅಂದರೆ ಅತ್ಯಂತ ಕಡಿಮೆ. ಇದು ನಮಗಿಲ್ಲಿ ನಕ್ಷೆನಲ್ಲಿ ನೋಡುವಾಗ ತುಂಬ ಹತ್ತಿರದಿಂದ ಸಾಗಿ ಹೋಗ್ತಿರೋಂಗೆ ಕಾಣುತ್ತೆ, ಆದರೆ ಆ ಡಿಸ್ಟೆನ್ಸ್ ಏನಿದೆ, ಕ್ಲೋಸ್ ಅಪ್ರೋಚ್ ಡಿಸ್ಟೆನ್ಸು ಅದು ತುಂಬಾ ಹೆಚ್ಚಾಗಿದೆ. ನೋಡಿ, ಜುಪಿಟರ್ ಹತ್ರ ಹೋಗೋವಾಗದು ಸಾಕಷ್ಟು ಲಕ್ಷ ಮೈಲುಗಳ ವೇಗದಲ್ಲಿ ಅದು ಅಂತರವನ್ನು ಕಾಯ್ಕೊಂಡಿರುತ್ತೆ. ಹಾಗಾಗಿ ಯಾವುದೇ ಸೌರಮಂಡಲದ ಯಾವುದೇ ಗ್ರಹಕ್ಕೆ ಈ ವಸ್ತು ಡಿಕ್ಕಿ ಹೊಡೆಯಲ್ಲ. ಇನ್ನು ಭೂಮಿಯ ವಿಚಾರಕ್ಕೆ ಬಂದರೆ, ಈ ಒಂದು ಅಟ್ಲಸ್ ಏನಿದೆ ಇದು ಭೂಮಿಯ ಬಳಿ ಬರೋದು 2 ಬಾರಿ ಭೂಮಿಯ ಬಳಿ ಬರುತ್ತೆ. 2 ಬಾರಿ ಭೂಮಿಯ ಬಳಿ ಬಂದಾಗಲೂ ಕೂಡ ಅದು ಭೂಮಿಯಿಂದ ಸಾಕಷ್ಟು ದೂರದಲ್ಲಿರುತ್ತೆ. ಹಾಗಾಗಿ ಭೂಮಿಯಿಂದ ಅದನ್ನು ಬರಿಗಣ್ಣಿನಲ್ಲಿ ನೋಡೋದಕ್ಕಂತೂ ಸಾಧ್ಯ ಇಲ್ಲ. ಆದರೆ ಏನದು ಬೈನಾಕ್ಯುಲರ್ ಇದೆ, ಒಂದು ದೂರದರ್ಶಕಗಳಿದ್ದಾವೆ, ಅದ್ರ ಮೂಲಕ ಈ ಒಂದು ಅಟ್ಲಸ್ನ ಗಮನಿಸ್ಬೋದಾಗಿದೆ. ಇನ್ನು ಈ ಒಂದು ಅಟ್ಲಸ್ ಏನಕ್ಕೆ ಇದು ಅಷ್ಟೊಂದು ಗಮನ ಸೆಳೆದಿದೆ, ಒಂದು ಮಂಗಳ ಗ್ರಹ ಮತ್ತು ಗುರುಗ್ರಹದ ವ್ಯಾಪ್ತಿಯಲ್ಲಿ ಮತ್ತು ಮಂಗಳ ಗ್ರಹ ಮತ್ತು ಭೂಮಿಯ ನಡುವೆ
ಸಾಕಷ್ಟು ಕ್ಷುದ್ರಗ್ರಹಗಳು ಇದ್ದಾವೆ. ಎಷ್ಟೊಂದು ಕ್ಷುದ್ರಗ್ರಹಗಳು ಅಂಡಲಿತಿರ್ತವೆ, ಇದು ಅವು ಕಕ್ಷೆನೇ ಇಲ್ದಂಗೆ ಅವು ಓಡಾಡ್ತಿರ್ತವೆ. ಎಷ್ಟೋ ಕ್ಷುದ್ರಗಳು, ಸಣ್ಣ ಪುಟ್ಟ ಕ್ಷುದ್ರಗ್ರಹಗಳು ಮಂಗಳ ಗ್ರಹಕ್ಕೂ ಬಡಿತವೆ, ಭೂಮಿಗೂ ಬಡಿತವೆ. ಆದರೆ ಇದು ವಿಶೇಷವಾಗಿ ಈ ಅಟ್ಲಸ್ ಬಗ್ಗೆ ಹೇಳೋದೇನೆಂದರೆ, ಇದು ನಮ್ಮ ಸೌರಮಂಡಲದ ಆಚೆಗಿನ ವಸ್ತು. ಮತ್ತು ಇದರ ಕಕ್ಷೆ ನೋಡಿ, ಇದು ಸೂರ್ಯನ ಒಂದು ಗುರುತ್ವಾಕರ್ಷಣೆಗೆ ಒಳಗಾಗದಲ್ಲೇ ದೂರದಿಂದ ಹೋಗುತ್ತೆ. ಅಂದರೆ ಇದು ಗುರುತ್ವಾಕರ್ಷಣೆಗೆ ಒಳಗಾಗ್ತಿಲ್ಲ ಅಂದರೆ ಸೂರ್ಯನಲ್ಲಿ ಬಂದು ಡಿಕ್ಕಿ ಹೊಡೆದು ಇದು ಸಮಾಪ್ತಿ ಆಗೋದಿಲ್ಲ. ಆಗಿರುವಾಗ ಇದನ್ನು ಯಾವುದೋ ಒಂದು ಬಾಹ್ಯಾಕಾಶದ ಶಕ್ತಿ ಇದನ್ನು ನಿಯಂತ್ರಿಸ್ತಿರ್ಬೋದಾ ಅನ್ನೋ ಒಂದು ವದಂತಿಗಳು ಇದ್ದಾವೆ. ಜೊತೆಗೆ ಇದು ಕೇವಲ ಕ್ಷುದ್ರಗ್ರಹ ಅಥವಾ ಇದು ಯಾವುದೋ ಒಂದು ಧೂಮಕೇತು ಆಗಿರಲ್ಲ. ಇದು ಒಂದು ಅನ್ಯಗ್ರಹ ಜೀವಿಗಳ ವಾಹನವನ್ನು ಒಂದು ಈ ರೀತಿ ಮಾರ್ಪಾಡು ಮಾಡಿ ಈ ರೀತಿ ಬಿಟ್ಟಿರ್ಬೋದು ಅಂತ ಹೇಳ್ಬಿಟ್ಟು ಕೆಲವು ವಾದ. ಆದರೆ ಯಾವ ವಾದಕ್ಕೂ ಇನ್ನೂ ಪುಷ್ಟೀಕರಣ ಅಂತೂ ಸಿಕ್ಕಿಲ್ಲ. ಆದರೆ ಇದೇ ವರ್ಷ ನವಂಬರ್ ವೇಳೆಗೆ ಈ ಒಂದು ಅಟ್ಲಸ್ ಏನಿದೆ ಅದು ಸೌರಮಂಡಲದಲ್ಲಿ, ಅದರಲ್ಲೂ ಭೂಮಿಯ ಹತ್ತಿರ ಬರುತ್ತೆ, ಸೂರ್ಯನಿಗೆ ಹತ್ತಿರದಲ್ಲಿ ಬಂದು ಹೋಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು ಇದೇ ರೀತಿಯಾದಂಥ ಒಂದು ವಿದ್ಯಮಾನ ಈ ಹಿಂದೆ ಕೂಡ ನಡೆದಿತ್ತು. 2017ರಲ್ಲಿ ಈ ರೀತಿಯಾದಂಥ ಒಂದು ಸೌರಮಂಡಲದ ಆಚೆಗಿನ ವಸ್ತು ಒಂದು ನಮ್ಮ ಸೌರಮಂಡಲದ ಒಳಗಡೆ ಪ್ರವೇಶ ಪಡೆದಿತ್ತು. ಇದಕ್ಕೆ 2017ರಲ್ಲಿ ಆಗಮಿಸಿದ್ದ ಈ ಒಂದು ವಸ್ತುಗೆ ಓಮುವಾ ಅಂತ ಹೆಸರಿಟ್ಟಿದ್ರು. ಅದೊಂದು ರೀತಿ ವಿಚಿತ್ರವಾದ ಹೆಸರು, ಓಮುವಾ ಅಂತ ಹೆಸರಿಟ್ಟಿದ್ರು. ಇದು ಕೂಡ ಒಂದು ಅನ್ಯಗ್ರಹ ಜೀವಿಗಳ ವಾಹನ ಇರಬಹುದೇ ಅನ್ನೋ ಶಂಕೆ ಇತ್ತು. ಆದರೆ ಆ ರೀತಿಯಾದಂತಹ ಯಾವುದೇ ಒಂದು ಸಾಧ್ಯತೆಗಳನ್ನು ಇದುವರೆಗೂ ಕಂಡು ಬಂದಿಲ್ಲ. ಇದನ್ನು ತಳ್ಳಿಹಾಕಲಾಗಿದೆ. ಹಾಗಾಗಿ ಈಗ ಸದ್ಯ ಏನು ಅಟ್ಲಸ್ ಏನಿದೆ ಅದು ಭಾರಿ ಸದ್ದು ಮಾಡ್ತಾ ಇದೆ. ಕೆಲವೊಂದಷ್ಟು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವದಂತಿ ಹರಡೋ ಅಂಥವ್ರು ಮತ್ತು ಸುಳ್ಳು ಸುದ್ದಿ ಹರಡೋ ಅಂಥವ್ರು ಅಂತೂ ಯಾವ ರೀತಿ ಒಂದು ಸುದ್ದಿಯನ್ನು ಹರಡ್ತಿದ್ದಾರೆ ಅಂದರೆ, ಭೂಮಿಯ ಕಡೆಗೆ ಒಂದು ಧೂಮಕೇತು ಅಥವಾ ಅನ್ಯಗ್ರಹ ವಾಹನ ಧಾವಿಸಿ ಬರ್ತಾ ಇದೆ, ಭೂಮಿಯನ್ನು ಅಟ್ಯಾಕ್ ಮಾಡುತ್ತೆ, ಆ ರೀತಿಯಲ್ಲ. ಆ ರೀತಿ ಯಾವುದೂ ಇಲ್ಲ. ತಜ್ಞರು ಇದುವರೆಗೂ, ನಾಸಾ ತಜ್ಞರು ಇದುವರೆಗೂ ಹೇಳಿರೋ ಪ್ರಕಾರ ಆ ರೀತಿಯಾದಂಥ ಯಾವುದೇ ಸಾಧ್ಯತೆಗಳಿಲ್ಲ. ಇದು ಕೇವಲ ಒಂದು ಬಾಹ್ಯಾಕಾಶದ ಒಂದು ಅಂತರಿಕ್ಷದಲ್ಲಿ ನಡೆಯಬಹುದಂಥ ಸಾಮಾನ್ಯ ವಿದ್ಯಮಾನ ಆಗಿರಬಹುದು ಅಂತಲೇ 99% ಹೇಳ್ತಿದ್ದಾರೆ. ಅದೇನೇ ಇರಲಿ, ಈಗ ಒಂದು ನವಂಬರಲ್ಲಿ ಏನೊಂದು ಈ ಒಂದು ವಸ್ತು ಭೂಮಿಯ ಕಡೆಗೆ ಬರುತ್ತೆ, ಆವಾಗ ನಾವು ಅದನ್ನು ಬರಿಗಣ್ಣಲ್ಲಂತೂ ನೋಡೋಕ್ಕೆ ಸಾಧ್ಯ ಇಲ್ಲ. ದೂರದರ್ಶಕಗಳ ಮೂಲಕ, ಬೈನಾಕ್ಯುಲರ್ ಮೂಲಕ ಅದನ್ನು ರಾತ್ರಿಯ ಆಗಸದಲ್ಲಿ ನೋಡ್ಬೋದಾಗಿರುತ್ತೆ. ಅದೇನಾದರೂ ಒಂದು ವೇಳೆ ಧೂಮಕೇತು ಆಗಿದ್ದರೆ ಅದು ತನ್ನ ಬಾಲದ ಸಮೇತ ಅದು ಕಾಣಸಿಗುತ್ತೆ. ಆದರೆ ಧೂಮಕೇತುಗಳ ಪಾತ್ ಏನಿದೆ, ಇವು ಹ್ಯಾಲಿ ಧೂಮಕೇತು ಇರ್ಬೋದು, ಇನ್ನೊಂದು ಮತ್ತೊಂದು ಯಾವುದೇ ಧೂಮಕೇತು ಇಷ್ಟು ವರ್ಷಕ್ಕೊಮ್ಮೆ ನಿಗದಿತ ಆ ಸಮಯದಲ್ಲಿ ಒಂದು ಭೂಮಿಯ ಕಡೆ ಬರೋವಂಥ ಪರಿಪಾಠ. ಆದರೆ ಇದು ಸೌರಮಂಡಲದ ಆಚೆಗಿನ ವಸ್ತು. ಈ ರೀತಿ ವಿದ್ಯಮಾನ ತುಂಬ ಕಡಿಮೆ ಸಂಭವಿಸೋದು. ಆ ರೀತಿ ವಿದ್ಯಮಾನ ಇದೇ ವರ್ಷ ನವಂಬರಲ್ಲಿ ಸಂಭವಿಸುತ್ತೆ. ಅದನ್ನು ಒಂದು ಬಾಹ್ಯಾಕಾಶದ ಅಚ್ಚರಿ ಅಂತ ನೋಡೋಣ. ಯಾವುದೇ ರೀತಿಯ ಆತಂಕಗಳಿಗೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಒಂದು ಸುದ್ದಿಗಳು ಹರಿದಾಡ್ತಿದ್ದಾವೆ ಅದ್ಯಾವುದಕ್ಕೂ ಗಮನ ಕೊಡದಲೆ ಇದನ್ನು ಒಂದು ಸಂಪೂರ್ಣವಾಗಿ ಮತ್ತು ಶುದ್ಧ ವೈಜ್ಞಾನಿಕವಾದಂಥ ಒಂದು ದೃಷ್ಟಿಕೋನದಲ್ಲಿ ನೋಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.